ಅಲ್ಬೇಡಿಯಾ ನೋಡಿ ಗಾಯ್ಸ್, ನನ್ನ ಚಿಕ್ಕ ಬಂದಿದ್ದಾರೆ. ಹಾಯ್ ಚಿಕ್ಕ. ಸೊ ಗೈಸ್, ಇವಾಗ ನಾವು ಸೆಲೆಬ್ರೇಷನ್ಗೆ ಬಂದಿದ್ದೀವಿ. ಮತ್ತೊಬ್ಬರು ಏನು ಹೇಳ್ತಾರೆ ಅದು ನಾವು ತಡೆದುಕೊಂಡ್ರೆ ನಮಗೆ 20 ಟೆನ್ಷನ್ ಇರ್ತದೆ. ಹಾಯ್ ಪಾಪ. ಸೊ ನೋಡಿ ಗಾಯ್ಸ್, ನನ್ನ ಬರ್ಡೇ ಕೇಕ್ ಇದು. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಆಯ್ತು. ಮೊಬೈಲ್ ಅಷ್ಟು ತೋರಿಸಿ ಇಲ್ಲಿ ಅಡ್ಡಾಡ್ಕೊಂಡ್ಬಿಡ್ರಿ. ಇಲ್ಲಿ ಮಾಸ್ಕ್ ಎಲ್ಲ ಹಾಕೊಂಡಿದ್ದೀರಾ? ಬಾಯ್ ಮನ ಹುಷಾರು. ಹೊರಡ್ತೇನೆ ಬಸ್. ಓಕೆನಾ? ಸರಿ ಆಯ್ತು. ಆಗಿಲ್ಲ ಅಲ್ಬೇಡಿ. ಗೊತ್ತಾಗುತ್ತೆ. ಸೊ ಗೈಸ್, ಮೊನ್ನೆ ನನ್ನ ಬಸ್ ಹತ್ತಿಸಿದ ನಂತರ ಅವ್ರು ಮನೆಗೆ ಹೋದ್ರು. ಅವ್ರು ರಿಟರ್ನ್ ಹೋಗೋದನ್ನ ನೋಡಿ ನನಗಂತೂ ತುಂಬ ಬೇಜಾರಾಯಿತು. ನಾನಂತೂ ಅಳ್ತಾನೆ ಇದ್ದೆ. ಹಾಗೆ ಮುನ್ನು ಕೂಡ ಅಷ್ಟೇ ಅಳ್ಕೊಂಡೇ ಮನೆಗೆ ಹೋದ್ರು ಗೈಸ್. ಸೊ ನೆಕ್ಸ್ಟ್ ನಾನು ಅಳೋದ್ರಿಂದ ಏನು ಪ್ರಯೋಜನ ಅಂತ ನನಗೇನೆ ನಾನು ಧೈರ್ಯ ತಗೊಂಡು ಇನ್ನೇನೋ 9 ಡೇಸಲ್ಲಿ ಮುನ್ನು ನನಗೇನೆ ಪರ್ಮನೆಂಟ್ ಸಿಗ್ತಾರೆ ಅನ್ನೋ ಖುಷಿಲಿ ಮನೆಗೆ ಹೊರಟೆ. ಸೊ ಫೈನಲಿ ಬಸ್ಸು ಬೆಂಗಳೂರಿಂದ ಹೊರಡ್ತು. ಸೊ ನೆಕ್ಸ್ಟ್ ಚನ್ನರಾಯಪಟ್ಟಣದಲ್ಲಿ ಸ್ಟಾಪ್ ಇತ್ತು. ಹಾಗೆ ನನಗೆ ಹಸಿವಾಗ್ತಿತ್ತು ಅಂತ ಹೇಳ್ಬಿಟ್ಟು ಇಳಿದು ಚಿಪ್ಸ್ ತಗೊಂಡು ತಿಂತಾ ಇದ್ದೆ ಗೈಸ್. ಫೈನಲಿ ನನ್ನ ಸ್ಟಾಪ್ಗೆ ರೀಚ್ ಆಯ್ತು. ನೋಡಿ ಗೈಸ್, ನನ್ನ ಚಿಕ್ಕ ಬಂದಿದ್ದಾರೆ. ಹಾಯ್ ಚಿಕ್ಕ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ನಾನು 3:30ಗೆ. 3:30ಗೆ ಬಂದ್ರಾ? ಅವಾಗಿಂದ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಗೈಸ್. ನನ್ನ ಚಿಕ್ಕ ಮುನ್ನು ಮ್ಯಾರೇಜ್ ಪ್ರಿಪರೇಷನ್ ಅಲ್ಲಿ ಬಿಸಿ ಇದ್ದಾರೆ. ಫುಲ್ ಬಿಸಿ ಇದ್ದಾರೆ. ಹೋಗೋಣ ಮನೆಗೆ. ಸೊ ಗೈಸ್, ಫೈನಲ್ ಇವಾಗ ನಾನು ಪುತ್ತೂರಿಗೆ ರೀಚ್ ಆದೆ. ನನ್ನ ಚಿಕ್ಕ ಬಂದ್ರೆ ನನ್ನ ಪಿಕಪ್ ಮಾಡೋಕೆ. ಇವಾಗ ನಾವು ಇಲ್ಲಿಂದ ಮನೆಗೆ ಹೊರಡ್ತಿದೀವಿ. ಸೆಲೆಬ್ರೇಷನ್ ಕೆಳಗೆ. ಈ ಸೈಡಿಂದ ಹೋಗೋಣ. ಸೊ ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಒಂದು ಕೇಕ್ ತಗೊಂಡು ಹೋಗ್ಬೇಕು. ಸೊ ಹಾಗೆ ಕೇಕ್ ತಗೊಂಡು ಮನೆಗೆ ಹೋಗ್ತೀವಿ ಗಾಯ್ಸ್. ಚಿಕ್ಕ ಅವಾಗಲೇ ಬಂದು ನನ್ನ ವೆಯ್ಟ್ ಮಾಡ್ತಾ ಇದ್ದಾರೆ. 3:30ಗೆ ಬಂದು. ಇವಾಗ ಆಲ್ಮೋಸ್ಟ್ 4:30 ಆಗಿದೆ ಟೈಮ್. ಸಾರಿ ಚಿಕ್ಕ. ಸೊ ಗೈಸ್, ಇವಾಗ ನಾವು ಸೆಲೆಬ್ರೇಷನ್ಗೆ ಬಂದಿದ್ದೀವಿ ಕೇಕ್ ಚೂಸ್ ಮಾಡೋಕೆ. ನೋಡಿ ಚಿಕ್ಕ ಕೂಡ ಇದ್ದಾರೆ. ಮನೆಗೆ ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದೀವಿ. ಎಸ್, ಕೇಕ್ ಆಲ್ರೆಡಿ ರೆಡಿ ಆಯ್ತು ನೋಡಿ ಇಲ್ಲಿ. ಹಾಂ ಗೈಸ್, ಇವಾಗ ಜ್ಯೂಸ್ ಮತ್ತು ಕೇಕ್ ತಗೊಂಡು ಪುತ್ತೂರಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಇನ್ನೂ ಚಿಕ್ಕ ಏನೋ ತಗೊಳಕ್ಕೆ ಹೋದ್ರು. ನಾನು ಕಾರಲ್ಲಿ ಕೂತ್ಕೋತೀನಿ. ಸೊ ಗೈಸ್, ಫುಲ್ ಸುಸ್ತಾಗಿದೆ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಮಾರ್ನಿಂಗ್ 6 o'clock ಅಲ್ಲಿಂದ ಹೊರಟಿದ್ದು. ಬಟ್ ರೀಚ್ ಆಗಿದ್ದು ಇವಾಗ ಆಲ್ಮೋಸ್ಟ್ 4:45 ಆಯಿತು. ಸೊ ಫುಲ್ ಸುಸ್ತಾಗಿದೆ ಗೈಸ್. ಹಸಿವು ಬೇರೆ ಆಗ್ತಿದೆ. ಅದಕ್ಕೆ ಜ್ಯೂಸ್ ತಗೊಂಡ್ವಿ. ಹಾಗೆ ಕೇಕ್ ಕೂಡ ಇದೆ ನೋಡಿ, ಇಲ್ಲಿ ಕೇಕ್ ಕೂಡ ಇದೆ. ಸೊ ಚಿಕ್ಕಪ್ಪ ಶಾಪಿಗೆ ಹೋಗಿದ್ದಾರೆ. ನನ್ನ ಚಿಕ್ಕ ಬರ್ತಾರೆ ಇವಾಗ. ಏನು ಗೊತ್ತಾ, ಒಂದು ಕ್ವಶನ್. ನಂದು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ವ್ಲಾಗ್ ನೋಡಿದ್ದೀರಾ? ಹೇಗೆ ಅನಿಸ್ತು ನಿಮಗೆ? ನನಗೇನು ಅನ್ಸಲ್ಲಮ್ಮ, ಚೆನ್ನಾಗಿ ಮಾತಾಡಿದ್ದೀನಾ? ಹೌದಾ? ಅದರ ಬಗ್ಗೆ ಏನು ಡೌಟ್ ಇಲ್ಲ. ಮತ್ತೊಬ್ಬರು ಏನು ಹೇಳ್ತಾರೆ ಅದು ನಾವು ತಡೆದುಕೊಂಡ್ರೆ ನಮಗೆ 20 ಟೆನ್ಷನ್ ಇರ್ತದೆ. ಒಂದ್ ಕಡೆ ಕೆಲಸದ ಪ್ರೆಷರು, ಲಾಗ್ ಮಾಡೋದು, ಪ್ರಮೋಷನ್ ಬಗ್ಗೆ, ಅದರ ಬಗ್ಗೆ ಇದರ ಬಗ್ಗೆ ಇರ್ತದೆ. ಅದು ನಾವು ಅದನ್ನ ಬಿಟ್ಟು ಫ್ಯಾಮಿಲಿ ಬಗ್ಗೆ ಅವ್ರು ಮಾತಾಡ್ತಾರೆ, ಇವ್ರು ಮಾಡ್ತಾರೆ, ನಮಗೆ ಕೀಲಾಗಿ ನೋಡ್ತಾರೆ. ನಮಗೆ ದಾರಿ ಕಾಣಲ್ಲ. ಹೌದು. ನಿಮ್ಗೆ ನಾನು ಮಾತಾಡಿ ತಪ್ಪು ಅಂತ? ಇಲ್ಲ, ತಪ್ಪಿಲ್ಲ. ಹಾಯ್ ಪಾಪ. ಸೆಕೆಂಡ್ ಹಾಯ್ ಮಾ. ಏನ್ ಚಲ್ಲರು ಬಾರ್ಬಿ. ಹಾಯ್ ಚಿಕ್ಕ ಅಕ್ಕ ದಾನೆ. ಎಂಚಲ್ಲ ಹೇಗಿದೆ ಎಲ್ಲ? ಮದುವೆ ಪ್ರಿಪರೇಷನ್ ಎಲ್ಲ ನಡೀತಾ ಇದೆಯಾ? ಹೌದಾ ಪಪ್ಪ? ಮದುವೆ ಪ್ರಿಪರೇಷನ್ ಎಲ್ಲ ನಡೀತಾ ಇದೆಯಾ? ಹೌದಾ ಅಮ್ಮ? ಮತ್ತೆ ಸಮಾಚಾರ ಹೇಗಿದ್ದೀರಾ? ಹೇಳ್ಬೇಕು. ಹೌದಾ? ನಾನು ಹೇಗಾಗಿದ್ದೀನಿ? ಹಾಗೆ ಇದ್ದೀನಾ? ಚೇಂಜ್ ಆಗಿದ್ದೀನಾ? ಚೇಂಜ್ ಗೊತ್ತಾಗೋದಿಲ್ಲ. ಹೌದಾ? ಮತ್ತೆ ಸೊ ಗೈಸ್, ಫೈನಲಿ ಇವಾಗ ಮನೆಗೆ ರೀಚ್ ಆಯ್ತು. ಬೆಳಗ್ಗೆಯಿಂದ ನಿದ್ದೆ ಇಲ್ಲ, ಏನೂ ಇಲ್ಲ. ಹಸಿವು ಆಗ್ತಿತ್ತು, ಬಟ್ ಜ್ಯೂಸ್ ಕುಡಿದ್ವಿ ನಾವು. ಹಾ ಸರಿ. ಬಾರ್ಬಿ ತಾನೇ ಮಗೆ ನೋಡಿ ಗೈಸ್, ಇಲ್ಲಿ ಬಾರ್ಬಿ.
ನೋಡಿ ಈವ್ನಿಂಗ್ ಟೈಮ್ ನಮ್ಮ ಮನೆ ವೆದರ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ನಾನು ಈಗಾಗಲೇ ಮನೆಗೆ ಬಿಟ್ಟು ಬಂದೆ. ಮದುಮಗಳಂದ್ರೆ ನನ್ನ ಮದುಮಗಳನ್ನ ಮನೆಗೆ ಬಿಟ್ಟಿದ್ವು ಅಂತ ಹೇಳ್ತಿದ್ದಾರೆ. ಚಿಕ್ಕ ನಿಮಗೆ ಕನ್ನಡ ಕರೆಕ್ಟ್ ಆಗಿ ಬರುದಿಲ್ವಾ? ಬರ್ತದೆ ಮಾತ್ರ ಕ್ಯಾಮ್ರಾದ ಮುಂದೆ ಮಾತಾಡ್ಬೇಕು, ಪಾಪ ಸ್ವಲ್ಪ ತೊದಲ್ತಾರೆ ಅಷ್ಟೇ. ಹಿಂದಿ ಬರ್ತದೆ, ಹಿಂದಿ ಪರ್ಫೆಕ್ಟ್ ಬರ್ತದೆ ಗಾಯ್ಸ್. ನೋಡಿ ಅಕ್ಕ ಬ್ಯಾಗ್ ಹಿಡ್ಕೊಂಡು ಫಾರಿನಿಂದ ಬಂದ್ಲು. ಅಕ್ಕ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲಲ್ಲ ಅಕ್ಕ ನಿಂಗೆ? ಅಯ್ಯೋ ನಂದು ಇದ್ರದ್ದು ವೆಯ್ಟ್ ಸೇಮ್ ಏನಿಲ್ಲ, ಅದು ಫುಲ್ ಮೇಕಪ್ ಪ್ರಾಡಕ್ಟ್ ಅಕ್ಕ. ಹೌದಾ? ಹಾ ಇಷ್ಟೆಲ್ಲ ಇದೆಯಾ? ನಾನಿಲ್ಲ, ನಾನು ಪುತ್ತೂರು ಬಂದಿದೆ ಕಬಾಬು ಬನಾಲೆ ತಗೊಳ್ಳಿಕ್ಕೆ. ಚಿಕ್ಕ ಪುತ್ತೂರಿಗೆ ಬಂದಿದ್ರಂತೆ ಗಾಯ್ಸ್. ಏನಕ್ಕಂತಂದ್ರೆ ಅಲ್ಲಿ ಕಬಾಬ್ ಬನಾಲೆ ಕಾಣಿಸ್ತೈತಾ, ಇದು ಅದು ತಗೊಳಕ್ ಚಿಕ್ಕ ಬಂದಿದ್ರಂತೆ. ಕಬಾಬು ಬನಾಲೆ ಅಂತ ಹೇಳ್ತಿದ್ದಾರೆ. ಓ ದೇವರೇ. ಬಾರ್ಬಿ ಇಲ್ಲಿ ನೋಡು, ಬಾರ್ಬಿ ಬಲೆ ಮಗೆ ನೋಡಿ ಗೈಸ್, ನನ್ನ ಬಾರ್ಬಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ. ಹೇರ್ ಕಟ್ ಮಾಡಿಸಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿ. ಸೊ ಗೈಸ್ ಇವಾಗ ಟೈಮ್ 6 o'clock ಆಗಿದೆ. ನೋಡಿ ನಮ್ಮ ಮನೆ ವೆದರ್ ಯಾವ ಥರ ಇದೆ, ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲಿ ನೋಡಿ ಗುಂಡನ ಜೊತೆ ಆಟ ಆಡ್ತಾ ಇದ್ದಾರೆ ನನ್ನ ಪಪ್ಪ ಮತ್ತು ಚಿಕ್ಕಪ್ಪ. ಸೊ ಗೈಸ್ ಮುನ್ನುನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಅವರು ಬರ್ತಾಯಿದ್ರು ನನ್ನ ಜೊತೆ ಈ ಪ್ಲೇಸಿಗೆ. ಬಟ್ ಇವತ್ತಂತೂ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಮುನ್ನನ. ಅವ್ರು ಇರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅವರು ಕೂಡ ಇವಾಗ ಈ ವ್ಲಾಗ್ ನಮ್ಮ ಮನೇಲಿ ಕೂತು ನೋಡೋ ಥರ ಆಗ್ತಿದೆ. ಸೊ ಮಿಸ್ ಯು ಮೂನು, ಮಿಸ್ ಯು ಸೋ ಮಚ್. ಸಿಗೋಣ, ಮದುವೆಗೆ ಏನು ಸಿಗೋಣ. ಪ್ರಿಪರೇಷನ್ ಆಗ್ತಾ ಇದೆ, ಅದನ್ನೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲ ನಾನು ಭಾವನಿಗೆ ಅಂತ ವೆಲ್ಕಮ್ ಡ್ರಿಂಕ್ಸ್ ಮಾಡಿದ್ದೆ, ವೇಸ್ಟ್ ಆಯ್ತು. ಇನ್ನು ತಂಗಿಗೆ ಕೊಡ್ಬೇಕಷ್ಟೇ. ಓ ಭಾವನಿಗೆ ಮಾತ್ರ, ನಂಗೆ ಇಲ್ಲ. ನೋಡಿ ಮುನು, ನಿಮ್ಗೋಸ್ಕರ ವೆಲ್ಕಮ್ ಡ್ರಿಂಕ್ ಮಾಡಿ ಇಟ್ಲಿದ್ಲಂತೆ, ನಂಗೋಸ್ಕರ ಅಲ್ಲ. ಇನ್ನೊಂದು ವಿಷಯ ಗೊತ್ತು, ಅವಳು ಕಾಲ್ ಮಾಡಿ ನನ್ನ ಹತ್ರ ಕೇಳ್ತಾ ಇದ್ಲು, ಮುನ್ನು ಬಂದಿದ್ದಾರೆ ಅಂತ ಗೊತ್ತು, ನಾಟಕ ಆಡ್ಬೇಡ ನೀನು ಅಂತ. ಮುನ್ನು ಹೆಂಗೆ ಬರ್ತಾರೆ, ಅವ್ರ ಮದುಮಗ, ಅವರಲ್ಲಿ ಅವ್ರದ್ದು ಪ್ರಿಪರೇಷನ್ ಎಲ್ಲ ಆಗಬೇಕಲ್ವಾ. ಸೊ ಅದಕ್ಕೆ ಬಂದಿಲ್ಲ. ಓಕೆನಾ? ಬಾಯ್. ಇನ್ನೂ ಏನು ಮಾಡಿಲ್ಲ ಬಾ. ಸೊ ಗೈಸ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬರಬೇಕಾದ್ರೆ ನೋಡಿ ಇಲ್ಲಿ ಚಿಕನ್ ಕರಿ ಮತ್ತು ಅಮ್ಮ ರೊಟ್ಟಿ ಮಾಡಿದ್ದಾರೆ. ಸೊ ಇವಾಗ ಇದು ತಿಂದು ನಿದ್ದೆ ಮಾಡಬೇಕು ಗೈಸ್, ಯಾಕಂದ್ರೆ ಫುಲ್ ಟಯರ್ಡ್ ಆಗಿದೆ. ನಾನು ಮಾತ್ರ ಅಲ್ಲ, ಇಲ್ಲಿ ಚಿಕ್ಕ ಪಪ್ಪ ಎಲ್ಲ ತಿಂತಾ ಇದ್ದಾರೆ. ತೋರಿಸಾ? ಆಯ್ತು ತೋರಿಸು. ಸೂಪರ್ ಆಗಿದೆ. ಮುನ್ನು ಸಣ್ಣ ಮಮ್ಮಿ ಸೂಪರ್ ಆಗಿ ಚಿಕನ್ ಮಾಡಿದ್ದಾರೆ. ಅದ್ರಲ್ಲಿ ಬಿಸಿ ರೊಟ್ಟಿ, ಅದು ಅಲ್ಟಿಮೇಟ್. ಸೊ ನೋಡಿ ಗಾಯ್ಸ್, ನನ್ನ ಬರ್ಡೇ ಕೇಕ್ ಇದು. ಹ್ಯಾಪಿ ಬರ್ತ್ಡೇ ಸನ್ನು ಬೇಬಿ ಅಂತ ಹೋಗಿ ಬರ್ಡೇ ಅಂತ ಬೇಡಿ ಅಂತ ಆಗೈತೆ. ನೋಡಿ ಅಮ್ಮ, ಅಕ್ಕ, ಪಪ್ಪ 3 ಜನನಿದ್ದಾರೆ. ಇವಾಗ ಬಾರ್ಬಿ ಕೂಡ ಇದೆ. ಇವಾಗ ಊರಲ್ಲಿ ಬರ್ಡೇ ಸೆಲೆಬ್ರೇಷನ್ ನಾವು ಯಾವ ಥರ ಮಾಡ್ತೀವಿ ಅಂತ ನೀವೇ ನೋಡಿ. ಹ್ಯಾಪಿ ಬರ್ಡೇ ಟು ಯು. ನಾನೆಲ್ಲ ಕ್ಯಾಂಡಲ್ ಹೊತ್ತಿಸ್ತಿದ್ದೀನಿ ಅಷ್ಟೇ, ಉರಿಸ್ತಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಫಸ್ಟ್ ಟೈಮ್ ನಾನು ಈ ತರ ಬರ್ಡೇ ನನ್ನ ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದು. ಇಲ್ಲಾಂದ್ರೆ ನಾನು PG ಇದ್ರೆ PGಲಿ ಸೆಲೆಬ್ರೇಟ್ ಮಾಡ್ತಿದ್ರು. ಮುನ್ನು ಮನೇಲಿದ್ದಾಗ ಮುನ್ನುನೇ ಸೆಲೆಬ್ರೇಟ್ ಮಾಡಿದ್ರು. ಫಸ್ಟ್ ಟೈಮ್ ನನ್ನ ಪೇರೆಂಟ್ಸ್ ಜೊತೆಗೆ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೆ ಬಿಟ್ರೆ ದೊಡ್ಡವಳಾದ ನಂತರ ನಾನು ಒಮ್ಮೆನೂ ಮಾಡೇ ಇಲ್ಲ ಅಲ್ವಾ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಇಲ್ಲ. ಓಕೆ ಸ್ಟಾರ್ಟ್. ಬರೀ ಕೈ ಹಿಡ್ಕೊಳ್ಳಿ, ಕಟ್ ಮಾಡೋಣ. ಸೂಪರ್. ಯಾವ ನೋಡೋಣ ಇರಿ, ನಾನೇ ಕೊಡ್ತೀನಿ ಇಬ್ರಿಗೂ. ಬಳೆಗಳಿಗೆ ತಿನ್ನಿಸಿ ಪಪ್ಪ. ಅವರಿಗೆ ಕಟ್ ಮಾಡಿ ಕೊಡು. ಸಾಕು, ಸ್ವಲ್ಪ ಸಾಕು ಪಪ್ಪ, ಅಷ್ಟೆಲ್ಲ ಬೇಡ. ಇಷ್ಟು ತಿನ್ನಿಸಿ. ಅಷ್ಟೇ ಸಾಕು. ಪಪ್ಪ ನೋಡಿ ಗೈಸ್, ಮೀಸಲೆಲ್ಲ ಇದು ಕ್ರೀಮ್ ಹಾಕಿದೀವಿ ನಾವು. ಅವ್ರಿಗೆ ಗೊತ್ತೇ ಇಲ್ಲ, ಪಾಪ ಉಜ್ತಾ ಇದ್ದಾರೆ. ಇರಿ ಪಪ್ಪ, ಇನ್ನ ಸ್ವಲ್ಪ ಹಾಕೋಣ. ಥ್ಯಾಂಕ್ ಯು. ನೋಡಿ ಗೈಸ್, ಇಲ್ಲಿ ಇವರ ಅವತಾರ. ಕೇಕ್ ಕಟ್ ಮಾಡಿದ್ದು ನಾನು ತಗೊಂಡು ಬಂದು ಇಲ್ಲಿ ಪ್ಲೇಟಿಗೆ ಹಾಕಿ ಇಬ್ರು ತಿಂತಾ ಬಿದ್ದವ್ರೆ. ಇಲ್ಲಿಬ್ರು ಅವಸ್ಥೆ ಇದು. ಇಲ್ಲಿ ನೋಡಿ ಪಪ್ಪ, ಇವರು ತಿಂತಾ ಇದ್ದಾರೆ. ಬಾರ್ಬಿ ನೋಡಿ, ಬಾರ್ಬಿ ಓನೆ ಜೋಜೋ
ಬಾರ್ಬಿ ನೋಡಿ ನೋಡ್ತಾ ಇದೆ, ಅದಕ್ಕೆ ಜಾಸ್ತಿ ಸ್ವೀಟ್ ಕೊಡಲ್ಲ ಗೈಸ್, ಅದು ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ, ಸೊ ಅದಕ್ಕೆ ಇವ್ರಿಗೂ ತಿಂತಾ ಇದ್ದಾರೆ. ಚೆನ್ನಾಗಿದ್ಯಾ? ಫ್ಲೇವರ್ ಇದು ಹೌದಾ, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು, ನನಗೆ ಖುಷಿ ಆಯಿತು ನಿಮ್ಮ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿ, ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮನೆಯವ್ರ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನನ್ನ ಪಪ್ಪನ ಜೊತೆ. ಖುಷಿ ಆಯ್ತು. ಅದಕ್ಕೆ ಚೂರಿ ಹಾಕ್ತಾ ತಿಂತಿದ್ದೀನಿ ನೋಡಿ. ಚೂರಿ ಆಗ್ತಾ ತಿಂತಾ ಇರಿ ನೀವು. ಸೊ ಗೈಸ್, ನನಗಂತೂ ತುಂಬ ಟಯರ್ಡ್ ಆಗಿದೆ ಇವತ್ತು, ಯಾಕಂದರೆ ನಿದ್ದೆನೇ ಇಲ್ಲ ಗೈಸ್. ನನಗೆ ಫುಲ್ ಟ್ರಾವೆಲ್ ಮಾಡಿದಲ್ವಾ, 7 to 8 hours ಜರ್ನಿ ಮಾಡಿದ್ದೀನಿ, ತುಂಬ ನಿದ್ದೆ ಬರ್ತಿದೆ. ಸೊ ಇವಾಗ ಈ ವ್ಲಾಗ್ನ ಸ್ವಲ್ಪ ಎಡಿಟ್ ಮಾಡಬೇಕು, ಹಾಗೆ ನಿದ್ದೆ ಮಾಡಬೇಕು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಬಾಯ್. ಮಿಸ್ ಯು ಮುನುಮಾ. ಬಾಯ್ ಅಕ್ಕ, ಬಾಯ್ ಮಾಡು. ಬಾಯ್ ಬಾಯ್. ಮಮ್ಮಿ ಎಲ್ಲಿದ್ದೀರಾ? ಬಾಯ್ ಮಾಡಿ. ಬಾಯ್. ಪಪ್ಪ ಎಲ್ಲಿ? ಪಪ್ಪ 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 ಗುಡ್ ನೈಟ್ ಹೇಳಿ ಎಲ್ರಿಗೂ. ಗುಡ್ ನೈಟ್. ಓ ಸೂಪರ್. ಬಾರ್ಬಿ ಬಾರ್ಬಿ ಪಪ್ಪನ ಹತ್ರ ಹೋಗ್ತಾ ಇದೆ ಗೈಸ್. ಓಕೆ ಗೈಸ್, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು